ಪ್ರೀತಿ, ವಿಶ್ವಾಸ, ಮಮತೆ, ವಾತ್ಸಲ್ಯ ಇದಕ್ಕೆ ಇನ್ನೊಂದು ಅನ್ವರ್ಥ ನಾಮ ಇದ್ದರೆ ಅದು ಯಶವಂತ್ ಎಂ ಜಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಬಹಳ ಖುಷಿ ನನಗೆ ಏನಂದರೆ ಯಶವಂತನ ಜೊತೆಗೆ ಸಂಬಂಧ ಕಳೆದ 5 ವರ್ಷಗಳ ಸಂಬಂಧ ಅವರಿಗೆ ಗೊತ್ತಿರಕ್ಕಿಲ್ಲ. ಆದರೆ ಒಂದು ಕಾರ್ಯಕ್ರಮದ ನಿಮಿತ್ತ ನನ್ನ ಸ್ನೇಹಿತನ ಮುಖಾಂತರ ಅವರನ್ನು ಭೇಟಿಯಾಗಿದ್ದೆ. ಆದರೆ ಪರಿಚಯ ಕಳೆದ 1 ವರ್ಷಗಳಿಂದ ಅವರು ಮಾಡಿರುವ ಸಾಧನೆ, ವಿಶ್ವ ದಾಖಲೆ ಮಾಡಿರುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ನಾನು ಭಾರತದಲ್ಲಿ ಆ ಸಂದರ್ಭದಲ್ಲಿ ಇರಲಿಲ್ಲ. ಆದರೂ ನಮ್ಮ ತಾಯಿಯವರು, ನಮ್ಮ ತಂದೆಯವರಿಂದ ಕೇಳಲ್ಪಟ್ಟೆ. ಬಹಳ ಖುಷಿ ಅನಿಸಿತು, ಬಹಳ ಹೆಮ್ಮೆ ಅನಿಸಿತು. ಕೃಷ್ಣ ಗೀತೆಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಇದು ಮಾತಾಡುವಂಥ ವೇದಿಕೆ ಅಂತೂ ಖಂಡಿತವಾಗಿವಲ್ಲ. ಆದರೆ ಕೃಷ್ಣ ತನ್ನ ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಯದ್ಯದಾದರ್ತಿ ಶ್ರೇಷ್ಠತಃ ತತ್ತ ದೇವತರೋ ಜನಃ ಸೇಯತ್ ಪ್ರಮಾಣಂ ಕುರಿತೆ ಲೋಕಸದ ಅನ್ವರ್ತತೆ ಅಂತ. ಶ್ರೇಷ್ಠ ಜನರು, ವಿಶೇಷವಾಗಿರುವಂಥ ಹಿರಿಯರು ಸಮಾಜದಲ್ಲಿ ಏನು ಮಾಡ್ತಾರೋ, ಏನು ಸಾಧನೆನ ಮಾಡ್ತಾರೋ ಅದನ್ನು ಜನಸಾಮಾನ್ಯರು, ಯುವಕರು ಅನುಕರಣೆ ಮಾಡ್ಕೊಳ್ಬೇಕಂತ. ಇಲ್ಲಿ ಇವತ್ತು ಕುತ್ಕೊಂಡಿರುವಂಥ ಇಷ್ಟು ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ಯಶವಂತ್ ಎಂ ಜಿ ಅವರಂತಹ ಆ ಸಾಧನೆ ಆಗಲಿ, ಅವರ ಕಲೆ ಆಗಲಿ ಅದನ್ನು ಅನುಕರಣೆ ಮಾಡುವಂಥ ಅಗತ್ಯ ಇದೆ, ಅವಶ್ಯಕತೆ ಇದೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಅವರ ಮುಂದಿನ ಪಯಣಕ್ಕೂ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ವೇದಿಕೆಯ ಮೇಲೆ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಹಾಗೂ ಗೌರವವನ್ನು ಸ್ವೀಕರಿಸಿದಂತಹ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ, ನಾನು ಯಶವಂತ್ ಎಂ ಜಿ ಅವರ ಮುಂದಿನ ಪಯಣಕ್ಕೆ ಶುಭಾಶಯಗಳನ್ನು ಕೋರುತ್ತಾ, ಸದಾ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ವಿಶ್ವಾಸದ ಮಾತನ್ನು ನೀಡ್ತಾ ತಮ್ಮೆಲ್ಲರಿಗೂ ವಂದಿಸ್ತೀನಿ. ನಮಸ್ಕಾರಗಳು.